ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಕ್ರಾಸ್ನಲ್ಲಿರುವ ವಿಷನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ನಲ್ಲಿ 11ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಮುನಿಯಪ್ಪರವರು, ಐಎಎಸ್ ನಿವೃತ್ತಿ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸರ್ಕಾರ, ನಾರಾಯಣಸ್ವಾಮಿರವರು, ವ್ಯವಸ್ಥಾಪಕ ನಿರ್ದೇಶಕರು, ವೇಗಸ್ ಹಾಸ್ಪಿಟಲ್ ಬೆಂಗಳೂರು, ಡಾಕ್ಟರ್ ಗೌತಮ್ ರವರು, ಸಹಾಯಕ ಕಮಿಷನರ್ ಆದಾಯ ತೆರಿಗೆ ಇಲಾಖೆ, ಹಾಗೂ ಡಾಕ್ಟರ್ ವೇಣುಗೋಪಾಲರವರು ಅಧ್ಯಕ್ಷರು, ವಿಷನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ ಮತ್ತು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಎಲ್ಲ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಸಮಾಜದಲ್ಲಿ ಒಂದು ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ಸ್ಥಳ ಮೂಲಕ ಒಂದು ಒಳ್ಳೆ ಅತ್ಯಂತ ವ್ಯಕ್ತಿತ್ವವುಳ್ಳ ಸಮಾಜದ ಪ್ರತಿಷ್ಠಿತ ಸ್ಥಾನಗಳಲ್ಲಿ ಅವಕಾಶ ಪಡೆಯೋ ಒಂದು ಮಕ್ಕಳನ್ನ ಇವತ್ತು ತಯಾರು ಮಾಡ್ತಾ ಇರೋದು ಒಂದು ಹರ್ಷದಾಯಕ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇರ್ತದೆ. ಯಾಕಂದ್ರೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಈ ಸಮಾಜದಲ್ಲಿ ವಿವಿಧ ವರ್ಗಗಳಲ್ಲಿ, ವಿವಿಧ ಆಯಾಮಗಳಲ್ಲಿ ಒಂದು ಪ್ರತಿಷ್ಠಿತ ವ್ಯಕ್ತಿಗಳನ್ನ ರೂಪಿಸ್ಬೇಕು ಅಂತಂದ್ರೆ ಅವರ ವ್ಯಕ್ತಿತ್ವ ರೂಪಿಸೋದು ಅತ್ಯಂತ ಮುಖ್ಯ. ಯಾಕಂದ್ರೆ ಇವತ್ತು ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆ ಶಿಕ್ಷಣ ಬೇಕು. ಶಿಕ್ಷಣದ ಮೂಲಕ ಇವತ್ತು ಮೇಲಕ್ಕೆ ಬರಬೇಕು ಅಂತಂದ್ರೆ ಅವರ ಪ್ರತಿಭೆ ಏನಿದೆ, ಅವರ ಟ್ಯಾಲೆಂಟ್ ಏನಿದೆ, ಅದನ್ನ ಸರಿಯಾದ ರೀತಿಯಲ್ಲಿ ಗುರುತಿಸಬೇಕಾಗಿರೋ ಕರ್ತವ್ಯ ಈ ಶಿಕ್ಷಣ ಸಂಸ್ಥೆಗಳ ಹೆಗಲ ಮೇಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇವತ್ತು ಒಳ್ಳೆ ಶಿಕ್ಷಣ ಅಂತಂದ್ರೆ ಏನು ಅಂತಂದ್ರೆ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರನ್ನ ಸರಿಯಾದ ರೀತಿಯಲ್ಲಿ ಐಡೆಂಟಿಫೈ ಮಾಡಿ ಅವರಲ್ಲಿ ಯಾವ ಟ್ಯಾಲೆಂಟ್ ಇದೆ, ಯಾವ ಪ್ರತಿಭೆ ಇದೆ ಅನ್ನೋದನ್ನ ಗುರುತಿಸಬೇಕಾಗಿರೋದು ಈ ಒಂದು ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿಯನ್ನು ವಹಿಸಿರುವ ಎಲ್ಲ ಅಧ್ಯಾಪಕರು ಮತ್ತೆ ಶಿಕ್ಷಕರ ಮೇಲೆ ಹೆಚ್ಚಾಗಿರುತ್ತೆ. ಅಂದ್ರೆ ಅರ್ಥ, ಗುರುಗಳು ಅಂತ ಏನಿದ್ದಾರೆ ಅವರು ಈ ಒಂದು ಮಕ್ಕಳನ್ನ ತಿದ್ದಬೇಕು, ತೀಡಬೇಕು, ಮತ್ತೆ ಅವರ ಓರೆಕೋರೆಗಳನ್ನ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅವರನ್ನ ಒಂದು ವಜ್ರದ ರೀತಿಯಲ್ಲಿ ಅವ್ರನ್ನ ತಯಾರು ಮಾಡಬೇಕಾಗಿರೋ ಕರ್ತವ್ಯ ಇದಾಗಿದೆ. ಅದಕ್ಕೇನೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಸೊ ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಇವತ್ತು ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಒಂದು ಕನಸುಗಳಂತ ಬಿತ್ತಬೇಕು, ಡ್ರೀಮ್ಸ್ ಅಂತ ಏನ್ ಹೇಳ್ತೀವಿ. ಸೊ ಪ್ರತಿಯೊಬ್ಬರು ಕೂಡ ಒಂದು ಡ್ರೀಮ್ ಅಂತ ಹೇಳ್ಬಿಟ್ಟು ಅವರ ಡ್ರೀಮ್ಸ್, ಅವರ ಕನಸುಗಳೇನಿದೆ ಅದನ್ನ ನಾವು ವಿಶೇಷವಾಗಿ ಒಂದು ತಂದೆ ತಾಯಿಗೆ ಇವತ್ತು ಯಾವ ರೀತಿ ಬಂದಿದ್ದಾರೆ ಅದು ನಿಮ್ಮ ಅತ್ಯಂತ ಮುಖ್ಯವಾದ ಜವಾಬ್ದಾರಿ. ಯಾಕಂದ್ರೆ ಪ್ರತಿಯೊಬ್ಬರು ಮಕ್ಕಳನ್ನು ಕೂಡ ಬಹಳಷ್ಟು ಜನ ಸಿನಿಮಾ ನೋಡಿರ್ಬೋದು, ಸ್ತ್ರೀ ಇಂಡಿಯನ್ಸ್ ಅಂತ ಅಥವಾ ತಾನೇ ಜಮೀನ್ ತೋರ್ ಅಂತ ಹೇಳಿ ತುಂಬಾ ಒಳ್ಳೆ ಸಿನಿಮಾಗಳಿದೆ. ಅದ್ ಏನ್ ತೋರಿಸುತ್ತೆ ಅಂತಂದ್ರೆ ಪ್ರತಿಯೊಂದು ಮಗುವಿನಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇರುತ್ತೆ, ಒಂದು ಪ್ರತಿಭೆ ಇರುತ್ತೆ. ಪ್ರತಿಯೊಂದು ಮಗುವಿನ ಇಲ್ಲಿ ಯಾರು ಬೇರು ಬೀಳೋದು ಪ್ರಶ್ನೆ ಇಲ್ಲ. ಪ್ರತಿಯೊಂದು ಮಗು ಕೂಡ ಅವರಲ್ಲಿ ಏನು ಪ್ರತಿಭೆ ಇದೆ ಅದನ್ನ ಗುರುತಿಸೋ ಜವಾಬ್ದಾರಿ ಮೊದಲು ತಂದೆ ತಾಯಿಗಳು ಮತ್ತು ಪೋಷಕರದ್ದಾಗಬೇಕಾಗುತ್ತೆ. ಎರಡನೇದು ಬಂದು ಈ ಶಿಕ್ಷಣ ಸಂಸ್ಥೆಯಲ್ಲಿರೋ ಒಂದು ಅಧ್ಯಾಪಕರನ್ನ ಆಗ್ಬೇಕಾಗುತ್ತೆ. ಅದು ಒಂದು ಸ್ಥಾನವನ್ನ ಅವ್ರು ಪಡ್ಕೋಬೇಕು ಅಂತ ಹೇಳಿದಾಗ ಯಾವುದು ಅಂತ ಹೇಳ್ಬಿಟ್ಟು ತಂದೆ ತಾಯಿನೇ ಡಿಸೈಡ್ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ಬಹಳ ತಪ್ಪಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳಿಗೆ ಅವ್ರದೇ ಆದ ಕನಸಿರುತ್ತೆ. ಆ ಕನಸನ್ನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡು ಅದನ್ನ ಆ ದಾರಿನಲ್ಲಿ ಅವ್ರಿಗೆ ಸಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಪ್ರತಿಯೊಬ್ಬರು ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಇವತ್ತು ದುರದೃಷ್ಟವಶಾತ್ ಏನಾಗಿದೆ ಅಂತಂದ್ರೆ ಸಮಾಜದಲ್ಲಿ ಯಾರಲ್ಲಿ ಹಣ ಇದೆ, ಯಾರಲ್ಲಿ ಐಶ್ವರ್ಯ ಇದೆ ಅವರಿಗೆ ಇವತ್ತು ಒಂದು ಗೌರವ ಸಿಗೋ ಒಂದು ದುರ್ಗತಿ ಬರ್ತಾ ಇದೆ ಅಂತಂದ್ರು ಕೂಡ ತಪ್ಪಾಗಲಾರದು. ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಅಂತಲ್ಲ, ಸಮಾಜದಲ್ಲಿ ಅಂತಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ಮೇಲೆ ಬರ್ಬೇಕು ಅಂತಂದ್ರೆ ಅವ್ರ ತಂದೆ ತಾಯಿಯನ್ನ ಒಂದು ಗೌರವ ನೀಡಬೇಕಾಗುತ್ತೆ. ಯಾವ ಟು ಮೇಕ್ ದ ಜಸ್ಟ್ ದ ಪೇರೆಂಟ್ಸ್ ಪ್ರೌಡ್, ಅತ್ಯಂತ ಮುಖ್ಯವಾದದ್ದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕೇವಲ ಏನಾದ್ರು ಬರೀ ಐಶ್ವರ್ಯವಂತರಾಗ್ಬೇಕು, ಕೇವಲ ಏನಾದ್ರು ಹಣ ಪಡಿಬೇಕು ಅಂತ ಬಹಳಷ್ಟು ಜನ ಈಗ ತಂದೆ ತಾಯಿರ ಹಂಬಲ ಪಡ್ತಾ ಇರೋದು ಖಂಡಿತ ಅದು ಸರಿಯಲ್ಲ. ರತನ್ ಟಾಟಾ ಅಂತ ಹೇಳಿ ಬಹಳ ದೊಡ್ಡ ಮನುಷ್ಯರು, ಈ ಟಾಟಾ ಕಂಪನಿ ಅವರ ಚೇರ್ಮನ್ ಆಗಿದ್ದವರು, ಇತ್ತೀಚೆಗೆ ಅವರು ನಿಂತು ಅವ್ರು ಒಂದು ಮಾತು ಕೇಳ್ತಾರೆ,
ಸೊ ಮೇಕ್ ಯುವರ್ ಚಿಲ್ಡ್ರನ್ ನಾಟ್ ಟು ಬಿ ವೆರಿ ರಿಚ್ ಬಟ್ ಮೇಕ್ ದೆಮ್ ಟು ಬಿ ಹ್ಯಾಪಿ ಅಂತ. ಅಂದ್ರೆ ಅರ್ಥಾತ್ ಏನಂದ್ರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಕೇವಲ ಐಶ್ವರ್ಯ, ಕೇವಲ ಹಣ ಇದು ಅದ್ರ ಜೊತೆಯಲ್ಲಿ ಅದಕ್ಕಿಂತ ಮುಖ್ಯವಾಗಿ ಅವರು ಸಂತೋಷವಾಗಿರ್ಲಿಕ್ಕೆ ಅವರಿಗೆ ಹೆಚ್ಚಿನ ಒಂದು ಬೆಂಬಲ ಕೊಡಿ, ಹೆಚ್ಚಿನ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಯಾವ ಮನುಷ್ಯ ಕಡೆಯಲ್ಲಿ ಎಷ್ಟೇ ಹಣ ಇದ್ರು ಕೂಡ, ಎಷ್ಟೇ ಐಶ್ವರ್ಯ ಇದ್ರು ಕೂಡ, ಯಾವುದೇ ಸ್ಥಾನಮಾನವನ್ನು ಹೊಂದಿದ್ರು ಕೂಡ ಅತ್ಯಂತ ಮುಖ್ಯವಾದದ್ದು ಅಂತಂದ್ರೆ ಅವನು ಎಷ್ಟು ಖುಷಿಯಾಗಿರ್ತಾನೆ, ಅವನೆಷ್ಟು ಸಂತೋಷವಾಗಿರ್ತಾನೆ, ಅಥವಾ ಅವನವರ ತಂದೆ ತಾಯಿಯರನ್ನ ಎಷ್ಟರ ಮಟ್ಟಿಗೆ ಸಂತೋಷವಾಗಿರ್ತಾನೆ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ಯಾರನ್ನಾದ್ರೂ ಸಾಧನೆ ಮಾಡಿರೋರು ಸಾಧಕರನ್ನ ನೋಡಿ, ಸೊ ಅವರಿಗೆ ಒಂದೇ ಒಂದು ಅಂತಂದ್ರೆ ಹಾರ್ಡ್ ವರ್ಕ್. ಯಾಕಂದ್ರೆ ಅವರು ಫಸ್ಟ್ ಏನು ಅಂತಂದ್ರೆ ಅವ್ರಿಗೆ ಏನು ಬೇಕು ಅಂತ ಹೇಳ್ಬಿಟ್ಟು, ಅವ್ರ ಏನ್ ಬಯಸ್ತಾರೆ ಅದು ಏನು ಒಂದು ಗೋಲ್ ಅಂತ ಹೇಳ್ಬಿಟ್ಟು, ಒಂದು ಸಾಧನೆ ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಕನಸನ್ನ ತುಂಬಾ ಸಣ್ಣ ವಯಸ್ಸಿನಲ್ಲೇ ಈ ಒಂದು ಈ ಶಾಲಾ ಮಟ್ಟದಲ್ಲೇನಿದೆ ಅವರಿಗೆ ನಾವು ಅದನ್ನ ಕನಸನ್ನ ಬಿತ್ತಬೇಕಾಗುತ್ತೆ. ಒಂದು ಸಾರಿ ಅದು ಅವ್ರಿಗೆ ಕರೆಕ್ಟ್ ಆಗಿ ತಲೆ ಒಳಗಡೆ ಬಂದು ನಾವ್ ಈ ರೀತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮನಸ್ಸು ಒಂದು ಸಾರಿ ಅದು ಕೊಟ್ಟಾದ್ಮೇಲೆ ಅವ್ರಿಗೆ ಏನ್ ಬೇಕಾಗಿರೋದು ಅಂತಂದ್ರೆ ಉಳಿದಿದ್ದು ಹಾರ್ಡ್ ವರ್ಕ್, ಕಷ್ಟ ಪಡ್ಬೇಕಾಗುತ್ತೆ. ಈ ಪ್ರಪಂಚದಲ್ಲಿ ಯಾರೂ ಕೂಡ ಕಷ್ಟ ಪಡದೆ ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ.